ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ನಂಬರ್ 4. ಇವಾಗ ಆಲ್ರೆಡಿ ಕ್ವಶನ್ ನಂಬರ್ 3ನ ಸಾಲ್ವ್ ಮಾಡೀವಿ. ಸೊ ಈ ಕ್ವಶನ್ ನಂಬರ್ 4 ಸಾಲ್ವ್ ಮಾಡೋಣ. ಸೊ ಇದು ಅಪ್ಲೈಡ್ ಕ್ವಶನ್ ಅಂದ್ರೆ ಟೆಕ್ಸ್ಟ್ ಬುಕ್ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತೀವಿ. ಯಾರಿಗೆಲ್ಲ ಔಟ್ ಆಫ್ ವೋಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ಸೊ ಅವ್ರಿಗೆ ಜಸ್ಟ್ ಟೆಕ್ಸ್ಟ್ ಬುಕ್ ಒಳಗಿನ ಕ್ವಶನ್ ಸಾಲ್ವ್ ಮಾಡಿದ್ರೆ ಅಷ್ಟು ನಡೆಯಂಗಿಲ್ಲ. ಸೊ ನಾವು ಅಪ್ಲೈಡ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಾಗೈತಿ. ಸೊ ನಾವು ಇಲ್ಲಿ ಅಪ್ಲೈಡ್ ಕ್ವಶನ್ ಸಾಲ್ವ್ ಮಾಡತ್ತೀವಿ ಅಂದ್ರೆ ಟೆಕ್ಸ್ಟ್ ಬುಕ್ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಸ್ ಸಾಲ್ವ್ ಮಾಡತ್ತೀವಿ. ನೋಡೋಣ ಈ ಕ್ವಶನ್ ಏನ್ ಹೇಳತ್ತೈತಿ ಅಂದ್ರೆ ದೇರ್ ಆರ್ ಟೂ ಪೋಲ್ಸ್ on either bank of a river just opposite to each other. One pole is 60 meter high. From the top of this pole, the angles of diffraction of the top and the foot of the other pole are 30 degree and 60 degree respectively. Find the width of the river and height of the ಅದರ್ ಪೋಲ್ ಅಂತ ಕೇಳಿದಾನೆ. ಸೊ ಫಸ್ಟ್ ನಾವ್ ಏನ್ ಮಾಡೋಣ, ಇದು ಈ 4-5 ಲೈನ್ ಕ್ವಶನ್ ಕಂಡ ತಕ್ಷಣ ನಾವು ಹೆದರೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಕ್ವಶನ್ ಲೈನ್ ಬೈ ಲೈನ್ ಅನ್ನ ಓದ್ಕೊಳ್ಳೋಣ. ಲೈನ್ ಬೈ ಲೈನ್ ಅನ್ನು ಓದ್ಕೊಂಡು ಡೈಗ್ರಾಮ್ ಡ್ರಾ ಮಾಡ್ಕೊಳ್ಳೋಣ. ನಾವು ಕರೆಕ್ಟಾಗಿ ಡೈಗ್ರಾಮ್ ಡ್ರಾ ಮಾಡಿಬಿಟ್ರೆ ಆಲ್ಮೋಸ್ಟ್ ಆಲ್ ಅರ್ಧಕ್ಕರ್ಧ ಕ್ವಶನ್ ನಮ್ಗೆ ಏನದು ಮುಗಿದ್ ಬಿಟ್ಟಂಗಲ್ಲಿ. ಯಾಕಂದ್ರೆ ಮೇನ್ ಇರೋದ ಡೈಗ್ರಾಮ್ ಅನ್ನ ಕರೆಕ್ಟ್ ನೀಟಾಗಿ ಡ್ರಾ ಮಾಡ್ಕೊಳ್ಳೋಣ. ಸೊ ಇದನ್ನ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ನೀವು ಆಲ್ರೆಡಿ 3 ಕ್ವಶನ್ ನೋಡಿರಲ್ಲ. 3 ಕ್ವಶನ್ ಒಳಗೆ ನಾ ಏನೇ ಇಂಟ್ರಡಕ್ಷನ್ ಕೊಡಬೇಕು ಎಲ್ಲ ಇಂಟ್ರಡಕ್ಷನ್ ಕೊಟ್ಟಿದ್ದೈತೆ. ಆಂಗಲ್ಸ್ ಆಫ್ ಡಿಫ್ರೆಷನ್ ಅಂದ್ರೆ ಏನು, ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಏನು ಆಲ್ರೆಡಿ ನಾ ಎಕ್ಸ್ಪ್ಲೇನ್ ಮಾಡಿದ್ದೈತಿ ಇವಾಗ. ಸೊ ಇದನ್ನ ಆ 3 ವಿಡಿಯೋ ನೋಡಿದವ್ರಿಗೆ ನೀವು ಇದನ್ನ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ರೈಟ್. ಸೊ ಇಲ್ಲಿ ನಮ್ಮ ಆಂಗಲ್ಸ್ ಆಫ್ ಎಲಿವೇಶನ್ ಡಿಫ್ರೆಷನ್ ಬಗ್ಗೆ ಮಾತಾಡಂಗಿಲ್ಲ, ಡೈರೆಕ್ಟ್ ಹೇಳ್ಕೊತ ಹೋಗ್ತೀನಿ. ಇದೇರ 2 ಪೋಲ್ಸ್. ಎಷ್ಟು ಪೋಲ್ಸ್ ಅದಾವ? 2 ಪೋಲ್ಸ್ ಅದಾವ. ಎಲ್ಲೈತಿ? ಆನ್ ಐದರ್ ಬ್ಯಾಂಕ್ ಆಫ್ ಎ ರಿವರ್. ಅಂದ್ರೆ ರಿವರ್ ಐತಿ, ಒಂದು ರಿವರ್ ಅಚಿಕ ಮತ್ತು ಇಚಿಕ ಏನದಾವ ಪೋಲ್ ಅದಾವ ಟು ಈಚ್ ಅದರ್. ಒನ್ ಪೋಲ್ ಈಸ್ 60 ಮೀಟರ್ ಹೈ. ಒಂದು ಪೋಲ್ ಎಷ್ಟೈತಿ? 60 ಮೀಟರ್ ಹೈಟ್ ಐತಂತ. ಒಂದು ಪೋಲ್ 60 ಮೀಟರ್ ಹೈಟ್ ಐತಂತ. ಒಂದು ಪೋಲ್ 60 ಮೀಟರ್ ಹೈಟ್ ಐತಿ. ಸೊ ಇದು ಎಷ್ಟು ಮೀಟರ್ ಹೈಟ್ ಐತಿ? ಇದು ಪೋಲ್ 60 ಮೀಟರ್ ಹೈಟ್ ಐತಿ. ನೆಕ್ಸ್ಟ್, ಫ್ರಮ್ ದ ಟಾಪ್ ಆಫ್ ದಿಸ್ ಪೋಲ್. ಫ್ರಮ್ ದ ಟಾಪ್ ಆಫ್ ದಿಸ್ ಪೋಲ್ ಅಂದ್ರೆ ಇಲ್ಲಿ. ಫ್ರಮ್ ದ ಟಾಪ್ ಆಫ್ ದಿಸ್ ಪೋಲ್ ದ ಆಂಗಲ್ಸ್ ಆಫ್ ಡಿಪ್ರೆಷನ್ ಆಫ್ ದ ಆಂಗಲ್ಸ್ ಆಫ್ ಡಿಫ್ರೆಷನ್ ಎಲ್ಲಿಂದ? ಫ್ರಮ್ ದ ಟಾಪ್ ಆಫ್ ಪೋಲ್. ಫ್ರಮ್ ದ ಟಾಪ್ ಆಫ್ ದಿಸ್ ಪೋಲ್. ದಿಸ್ ಪೋಲ್ ಅಂದ್ರೆ ಯಾವುದು? 60 ಮೀಟರ್ ಹೈಟ್ ಇರುವಂತ ಪೋಲ್. ಫ್ರಮ್ ದ ಟಾಪ್ ಆಫ್ ದಿಸ್ ಪೋಲ್ ದ ಆಂಗಲ್ಸ್ ಆಫ್ ಡಿಪ್ರೆಷನ್. ದ ಆಂಗಲ್ಸ್ ಆಫ್ ಡಿಪ್ರೆಷನ್ ಅಂದ್ರೆ ಈ ಮೇಲ್ಗಡೆಯಿಂದ ಕೆಳಗಡೆ ಆಂಗಲ್ ಫಾರ್ಮ್ ಆಕಾವ. ಎದಕ್ ಫಾರ್ಮ್ ಆಗತ್ತವು? ಆಫ್ ದ ಟಾಪ್ ಅಂಡ್ ಫೂಟ್ ಆಫ್ ದ ಅದರ್ ಪೋಲ್. ಟಾಪ್ ಅಂಡ್ ಫೂಟ್ ಆಫ್ ದ ಅದರ್ ಪೋಲ್. ಅಂದ್ರೆ ಅದರ್ ಪೋಲ್ ಈ ಕಡೆ ಒಂದು ಪೋಲ್ ಐತಿ. ಸೊ ಇಲ್ಲೊಂದು ಪೋಲ್ ರೆಡಿ ಮಾಡ್ಕೊ. ಇದು ಎಷ್ಟು ಮೀಟರ್ ಐತಿ ಗೊತ್ತಿಲ್ಲ. ಸೊ ಇದು ಈಕ್ವಲ್ ಅಂತೂ ಆಗಂಗಿಲ್ಲ, ಯಾಕಂದ್ರೆ ಇದು ಆಂಗಲ್ಸ್ ಆಫ್ ಡಿಫ್ರೆಷನ್ ಅಂದ್ರೆ ಕೆಳಗಡೆ ಬರಬೇಕಲ್ಲ. ಸೊ ಸ್ವಲ್ಪ ಸಣ್ಣ ಇದ್ದೇ ಇರ್ತೈತಿ ಪೋಲ್ ಇದು. ಸೊ ಹಂಗಾರೆ ಇಲ್ಲಿ ಏನ್ ಮಾಡೋಣ, ಆಂಗಲ್ಸ್ ಆಫ್ ಡಿಫ್ರೆಷನ್ ಒಂದು ಇಲ್ಲಿಗೆ, ಇನ್ನೊಂದು ಇದ್ರ ಫೂಟಿಗೆ. ಯಾಕೆ ನಾ ಈ ತರ ಡ್ರಾ ಮಾಡತ್ತೀನಿ, ಅಂತಂದ್ರೆ ಇಲ್ಲಿ ದ ಆಂಗಲ್ಸ್ ಆಫ್ ಡಿಫ್ರೆಷನ್ ಎದಕ್ಕೆ ಅದಾವ? ಟಾಪ್ ಅಂಡ್ ಫೂಟ್ ಆಫ್ ದ ಅದರ್ ಪೋಲ್. ಟಾಪ್ ಅಂಡ್ ಫೂಟ್ ಆಫ್ ದ ಅದರ್ ಪೋಲ್ ಅಂದ್ರೆ ಟಾಪ್ ಆಫ್ ದಿಸ್ ಪೋಲ್ ಅಂಡ್ ಫೂಟ್ ಆಫ್ ದಿಸ್ ಪೋಲ್. ಈ ಟಾಪ್ ಮತ್ತು ಬಾಟಮಿಗೆ ಅದಾವು. ಟಾಪ್ ಮತ್ತು ಬಾಟಮಿಗೆ ಅದಾವು. ಇದು ಗ್ರೌಂಡ್ ಲೆವೆಲ್ ನಮ್ದು. ಇದು ಗ್ರೌಂಡ್ ಲೆವೆಲ್. ಇದು ಟಾಪ್, ಇದು ಬಾಟಮ್. ಇವೇನು ಆಂಗಲ್ಸ್ ಆಫ್ ಡಿಫ್ರೆಷನ್, ಆಂಗಲ್ಸ್ ಆಫ್ ಡಿಪ್ರೆಷನ್. ಸೊ ಇಲ್ಲೊಂದು ಹಾರಿಜೆಂಟಲ್ ಲೈನ್ ಮಾಡ್ಕೊಳ್ಳೋಣ. ರೈಟ್. ಸೊ ಸದ್ಯಕ್ಕೆ ಇದಕ್ಕೆ ನೇಮ್ ಕೊಡ್ರಿ. ದಿಸ್ ಇಸ್ ಎ, ದಿಸ್ ಇಸ್ ಬಿ, ಆ್ಯಂಡ್ ದಿಸ್ ಇಸ್ ಸಿ, ಆ್ಯಂಡ್ ದಿಸ್ ಇಸ್ ಡಿ. ರೈಟ್. ದಿಸ್ ಇಸ್ ಇ ಅಂತ ನೇಮ್ ಕೊಡ್ಕೊಳ್ಳೋಣ. ಟಾಪ್ ಅಂಡ್ ಫೂಟ್ ಆಫ್ ದ ಅದರ್ ಪೋಲ್ ಆರ್ ಎಷ್ಟೆಷ್ಟು ಡಿಗ್ರಿ ಅದಾವ ಡಿಫ್ರೆಷನ್ ಅವ? ಒಂದು 30 ಡಿಗ್ರಿ, ಒಂದು 60 ಡಿಗ್ರಿ ಐತಿ. ಸೊ 30 ಡಿಗ್ರಿ 60 ಡಿಗ್ರಿ ಮಾಡ್ಕೋಬೇಕಂತಂದ್ರೆ ನಮ್ಮ ಜನ ಕೆಲವೊಬ್ರು ಈ ಲೈನಿಂದ ಈ ಕಡೆ 30 ಡಿಗ್ರಿ, ಇದು 60 ಡಿಗ್ರಿ ಮಾಡ್ಕೊತಿರ್ತಾರೆ. ಇಲ್ಲಿ ಟಾಪ್ ಐತಿ ಅಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕು? ಫಸ್ಟ್ ನಾವು ಒಂದು ಹಾರಿಜೆಂಟಲ್ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಇದಕ್ಕೆ ಏನ್ ಡ್ರಾ ಮಾಡ್ಕೋಬೇಕಾ? ಒಂದು ಹಾರಿಜೆಂಟಲ್ ಲೈನ್ ಅನ್ನ ಡ್ರಾ ಮಾಡ್ಕೊಂಡು ಇದರಿಂದ ನಮ್ದು ಏನಾಕಾವ? 30 ಡಿಗ್ರಿ ಮತ್ತು 60 ಡಿಗ್ರಿ ಫಾರ್ಮ್ ಆಕಾವ. ಇದರಿಂದ ಏನಾಕಾವ? ಇದರಿಂದ ನಮ್ 30 ಡಿಗ್ರಿ ಮತ್ತು 60 ಡಿಗ್ರಿ ಫಾರ್ಮ್ ಆಕಾವ. ಸೊ ಇಲ್ಲಿ ನೋಡ್ರಿ, ಈ ಹಾರಿಜೆಂಟಲ್ ಲೈನ್ ಇಂದ ಈ ಸ್ವಲ್ಪ ಜಾಗ ಐತವದಲ್ಲ, ಈ ಸ್ವಲ್ಪ ಜಾಗ ಐತಂದ್ರೆ ಎಷ್ಟು ಡಿಗ್ರಿ ಇದೆ? 30 ಡಿಗ್ರಿ. ಈ ಹಾರಿಜೆಂಟಲ್ ಲೈನ್ ಇಂದ ನಮ್ಗೇನು ಭಾಳ ಇಲ್ಲಿ ತನಕ ತಗೊಂಡಿವಿ ಅಂತಂದ್ರೆ ಎಷ್ಟು ಡಿಗ್ರಿ ಫಾರ್ಮ್ ಆಕೈತಿ? 60 ಡಿಗ್ರಿ ಫಾರ್ಮ್ ಆಕೈತಿ. ಸೊ ಈ 30 ಡಿಗ್ರಿ ಐತಿ, ಇದು 30 ಡಿಗ್ರಿ ಐತೋದಿಲ್ಲ. ಈ ಲೈನ್ ಎಲ್ಲಿ ಹೆಂಗ್ ಬಂದೈತೆ ನೋಡ್ರಿ. ಈ ಲೈನ್ ಇಲ್ಲಿ ಬಂದೈತಿ, ಇಲ್ಲಿ ಬಂತ. ಸೊ ಹಂಗಾರ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಡಿಗ್ರಿ ಇರ್ತೈತೆ? 30 ಡಿಗ್ರಿ ಇರ್ತೈತಿ. ಇದು ಎಷ್ಟು? 30 ಡಿಗ್ರಿ ನೆನ್ಪಿಟ್ಕೋಬೇಕು. ಸೊ ಇದು ನೋಡಿ 60 ಡಿಗ್ರಿ ಅಂತಂದ್ರೆ
ಈ 60 ಡಿಗ್ರಿ ಯಾವ ಲೈನ್, ಈ ಲೈನ್ ಹೋಗ್ತಿಲ್ಲ, ಈ ಲೈನ್ ಎಲ್ಲಿ ಬಂತು, ಇಲ್ಲಿ 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 ಬಂತು ಅಂದ್ರೆ ಇಲ್ಲಿಗೆ 60 ಡಿಗ್ರಿ ಇಲ್ಲಿ ಫಾರ್ಮ್ ಆಕೈತಿ. ಅಂದ್ರೆ 60 ಡಿಗ್ರಿಗೆ ಅಪೋಸಿಟ್ ಸೈಡ್ ಪೂರ್ತಿ ಎ ಬಿ ಬಂತ. ಬಟ್ 30 ಡಿಗ್ರಿಗೆ ಅಪೋಸಿಟ್ ಸೈಡ್ ಓನ್ಲಿ ಎ ಇ ಅಷ್ಟ ಬಂತ. ನೋಡ್ಕೊಳ್ಳಿ, 30 ಡಿಗ್ರಿ ಅಪೋಸಿಟ್ ಸೈಡ್ ಓನ್ಲಿ ಎ ಇ, ಆಮೇಲೆ 60 ಡಿಗ್ರಿ ಅಪೋಸಿಟ್ ಸೈಡ್ ಪೂರ್ತಿ ಎ ಬಿ ಬಂತ. ಸೊ ದಿಸ್ ಇಸ್ ದ ಡಯಾಗ್ರಾಮ್. ಈ ಡಯಾಗ್ರಾಮ್ ಅನ್ನ ನೀವು ನೀಟಾಗಿ ಸಾಲ್ವ್, ಕರೆಕ್ಟಾಗಿ ನೀಟಾಗಿ ಡ್ರಾ ಮಾಡಿದೀನಿ ಅಂತಂದ್ರೆ ಅರ್ಧಕ್ಕರ್ಧ ಕ್ವಶನ್ ಸಾಲ್ವ್ ಆದಂಗೆ. ಯಾಕಪ್ಪ ಅಂತಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ನಮಗೆ ಕ್ವಶನ್ ಅರ್ಥ ಆಗದೆ ಇರಲಿ, ನಾವ್ ಏನ್ ಮಾಡ್ತೀವಿ, ಇಲ್ಲಿ 60 ಮಾಡೇ ಬಿಡ್ತೇವೆ, tan 60 tan 30 ಮಾಡಲೇ ಬಿಡ್ತೇವೆ. ಯಾಕಂದ್ರೆ ಇದು ಅಪೋಸಿಟ್ ಮತ್ತು ಅಡ್ಜಸೆಂಟ್ ಬಗ್ಗೆ ಮಾತಾಡಿದ್ದೈತಿ, ಅಡ್ಜಸೆಂಟ್ ಮತ್ತು ಅಪೋಸಿಟ್ ಸೈಡ್ ಬಗ್ಗೆ ಮಾತಾಡಿದ್ದೈತಿ. ಓಕೆ, ಯಾಕಂದ್ರೆ ಏನ್ ಫೈಂಡ್ ಮಾಡಕ್ ಬೇಕಾಗೈತಿ ಇಲ್ಲಿ, ಫೈಂಡ್ ದ ವಿಡ್ತ್ ಆಫ್ ದ ರಿವರ್. ವಿಡ್ತ್ ಆಫ್ ದ ರಿವರ್ ಅಂದ್ರೆ ಈ ಒಂದು ರಿವರ್ ಐತಿ ಅಂದ್ಮೇಲೆ ಈ ರಿವರಿಗೆ ಹಚ್ಕೊಂಡ್ ಕಂಬ ಐತಿ, ಇಚ್ಕೊಂಡ್ ಕಂಬ ಐತಿ, ಈಚ ಕಡೆ ಒಂದು ಪೋಲ್ ಐತಿ, ಈಚ ಕಡೆ ಒಂದು ಪೋಲ್ ಐತಿ. ಇದು ವಿಡ್ತ್ ಎಷ್ಟೈತಿ ಅಂದ್ರೆ ಬಿ ಸಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಆರ್ ಡಿ ಸಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಬಿ ಸಿ ಆರ್ ಡಿ ಇ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನೆಕ್ಸ್ಟ್ ಏನೈತಿ, ಹೈಟ್ ಆಫ್ ದ ಅದರ್ ಪೋಲ್. ಹೈಟ್ ಆಫ್ ದ ಅದರ್ ಪೋಲ್ ಅಂದ್ರೆ ಇದು ಡಿ ಸಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ದಿಸ್ ಇಸ್ ಆಲ್ಸೋ ಕ್ವಶನ್ ಮಾರ್ಕ್. ಇವೆರಡು ಕ್ವಶನ್ ಮಾರ್ಕ್ ಅದಾವ ನಾವು. ಸೊ ಹಂಗಾರೆ ಇಲ್ಲಿ ಅಪೋಸಿಟ್ ಸೈಡ್ ಬಗ್ಗೆ ಮಾತಾಡಿದ್ದೈತಿ, ಆಮೇಲೆ ಇದ್ರ ಅಡ್ಜಸೆಂಟ್ ಸೈಡ್ ಬಗ್ಗೆ ಮಾತಾಡ್ಯಾನವ. ಸೊ ನಾವು ಟ್ಯಾನ್ ಅನ್ನ ಯೂಸ್ ಮಾಡ್ಕೋಬೇಕಾಗೈತಿ. ಸೊ ಫಸ್ಟ್ ಏನ್ ಮಾಡ್ಕೊಳ್ಳೋಣ ನಾವು, ಫಸ್ಟ್ ಯಾವ್ದು ಯೂಸ್ ಮಾಡ್ಕೊಳ್ಳೋಣಪ್ಪ ಅಂತಂದ್ರೆ tan 60 ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ನಮಗೆ ಎ ಬಿ ಗೊತ್ತೈತಲ್ಲ, ಎ ಬಿ ಟೋಟಲ್ ಎಷ್ಟೈತಿ, ಇದು ಈ ಕಂಬ ಎಷ್ಟು ಉದ್ದ ಐತಿ, ಇದು ಈ ಕೊಂಬ 60 ಮೀಟರ್ ಐತಿ. ಎ ಬಿ tan 60 ಮಾಡ್ಕೊಂಡ್ರ ಅಪೋಸಿಟ್ ಬೈ ಅಡ್ಜಸೆಂಟ್ ಸಿಗ್ತೈತಿ. ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಎ ಬಿ ಆಲ್ರೆಡಿ ಅಪೋಸಿಟ್ ಐತಿ, ಅಡ್ಜಸೆಂಟ್ ಸಿಗ್ತೈತಿ ಅಂದ್ರೆ ಬಿ ಸಿ ಸಿಕ್ಬಿಡ್ತೈತಿ. ನಿಮ್ಗೆ ಬಿ ಸಿ ಆರ್ ಡಿ ಸಿಕ್ಬಿಡ್ತೈತಿ ಅಂದ್ರೆ ವಿಡ್ತ್ ಆಫ್ ದ ರಿವರ್ ಒಂದು ಎಟ್ ಅ ಟೈಮ್ ಸಿಕ್ಬಿಡ್ತೈತಿ. ಆಮೇಲೆ ಏನ್ ಮಾಡೋಣ ನಾವು, ಈಗ ಈಚ್ ಕಡೆ ಫೈಂಡ್ ಔಟ್ ಮಾಡ್ಕೊಳಕ್ ಬರ್ತೈತಿ. ಇದು ಎ ಇ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ರೆ 60 ಒಳಗೆ ಎ ಇ ಮೈನಸ್ ಮಾಡಿಬಿಟ್ರೆ ನಿಂಗೆ ಏನು ಸಿಗ್ತೈತಿ, ಬಿ ಇ ಸಿಗ್ತೈತಿ, ಆಮೇಲೆ ಡಿ ಸಿನೂ ಅಷ್ಟೇ ಇರ್ತೈತಿ. ಸೊ ಫಸ್ಟ್ ಏನ್ ಮಾಡೋಣ, tan 60 ಮಾಡೋಣ. ಫಸ್ಟ್ tan 60 ಮಾಡೋಣ ಅಂತ. ಸೊ tan 60 is equal to ಅಪೋಸಿಟ್ ಬೈ ಅಡ್ಜಸೆಂಟ್. tan ಥೀಟಾ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. 60 ಡಿಗ್ರಿ ನೋಡ್ರಿ ಎಷ್ಟೈತೆ ಅಪೋಸಿಟ್ ಸೈಡ್, ಈ ಲೈನ್ ಎಲ್ಲಿ ತನ ಐತಿ, ಇಲ್ಲಿ ತನ ಐತಿ ಅಂದ್ರೆ ಎ ಬಿ ಡಿವೈಡೆಡ್ ಬೈ ಬಿ ಸಿ, ಎ ಬಿ ಡಿವೈಡೆಡ್ ಬೈ ಬಿ ಸಿ. ಸೊ tan 60 ಅಂದ್ರೆ ಎಷ್ಟೈತಿ, tan 30 1/√3 ಅಂದ್ರೆ tan 60 √3 ಆಕೈತಿ. ಸೊ √3 ಎ ಬಿ ಎಷ್ಟೈತಿ, ಟೋಟಲ್ ಎ ಬಿ 60 ಐತಿ. ಸೊ ಬಿ ಸಿ ಗೊತ್ತಿಲ್ಲ, ಅದು ಗೊತ್ತಿದ್ಲಕ್ಕ ಮಾಡತ್ತೇವೆ ನಾವು. ಬಿ ಸಿ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳೋಣ. ಬಿ ಸಿ ಈ ಕಡೆ ಕರ್ಕೊಂಬ, ಈ ಕಡೆ ಬರ್ತೈತಿ 60 ಹಂಗೆ ಇಟ್ಕೋ, ಈ √3 ಆ ಕಡೆ ಕಳಿಸಿದ್ರೆ ಡಿವೈಡ್ ಬೈ √3 ಆಕೈತಿ. ಆಕ್ಚುಲಿ ದಿಸ್ ಇಸ್ ಸಫಿಷಿಯಂಟ್, ಬಟ್ ನಮಗೆ ಏನು ಮಾಡ್ಕೊಳ್ಳೋಣ ಇಲ್ಲಿ, ರ್ಯಾಷನಲೈಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಯೂಶಲಿ ನಿಮ್ಗೆ ಟೆಕ್ಸ್ಟ್ ಬುಕ್ ಒಳಗೆ ಏನು ಮಾಡ್ತಾರಲ್ಲ, ಫೈನಲ್ ಆನ್ಸರ್ಗಳು ಡಿನಾಮಿನೇಟರ್ ಒಳಗೆ ರೂಟ್ ಒಳಗೆ ಇಡಕ್ಕೆ ಇಷ್ಟಪಡಂಗಿಲ್ಲ ಅವ್ರು. ಸೊ ನಾವೇನು ಮಾಡೋಣ, ಇದಕ್ಕೆ ಮಲ್ಟಿಪಲ್ ಬೈ √3 ಡಿವೈಡ್ ಬೈ √3 ಮಾಡ್ಕೊಂಡ್ಬಿಡೋಣ. ಇದಕ್ಕೆ ರ್ಯಾಷನಲೈಸ್ ಅಂತ ನಾವು ಕರಿತೀವಿ. ಮಲ್ಟಿಪಲ್ ಬೈ √3 ಡಿವೈಡ್ ಬೈ √3. ಸೊ ನೆಕ್ಸ್ಟ್ ಬಿ ಸಿ ಇಸ್ ಈಕ್ವಲ್ ಟು ಏನಾಗ್ತಿದ್ದು, 60√3 ಡಿವೈಡ್ ಬೈ √3 ಇಂಟು √3 ಎಷ್ಟಾಕೈತಿ, 3 ಆಕೈತಿ. ಬಿಕಾಸ್ √3 ಇಂಟು √3 √9, ಸ್ಕ್ವೇರ್ ರೂಟ್ ಆಫ್ 9 3. ಸೊ ಹಂಗಾರೆ ಏನಕ್ಕೈತಿ, 3 ಆಕೈತಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಇದು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಣ. ಇದು 3 1 ಜಾ 3 2 ಜಾ 6 0. ಸೊ ವಿ ಗೆಟ್ ಬಿ ಸಿ ಇಸ್ ಈಕ್ವಲ್ ಟು 20√3. ಸೊ ವಿ ಗೆಟ್ ಬಿ ಸಿ ಇಸ್ ಈಕ್ವಲ್ ಟು 20√3. ಸೊ ನಮ್ಗೆ 20√3 ಏನು ಮೀಟರ್ ಏನಪ್ಪ ಇದೆ, ಹಾಂ ಮೀಟರ್ ಸಿಕ್ತು, ರೈಟ್. ಸೊ ಅಂದ್ರೆ ಬಿ ಸಿ ಸಿಕ್ತು. ನಮಗೇನು ಬೇಕಾಗಿ, ಬಿ ಸಿ ಅಂದ್ರೆ ಏನಂದ್ರೆ ಟೋಟಲ್ ಬಿ ಸಿ ಅಂದ್ರೆ ವಿಡ್ತ್ ಆಫ್ ದ ರಿವರ್ ಇದೆ. ಬಿ ಸಿ ಅಂದ್ರೆ ಅಷ್ಟೇ, ಡಿ ಅಂದ್ರೆ ಅಷ್ಟೇ. ಓಕೆ, ಬಿ ಸಿ ಅಂದ್ರೆ ಏನು, ಈ ಕಡೆಯಿಂದ ಈ ಕಂಬದಿಂದ ಈ ಕಂಬಿಗೆ ನಡಕಿರೋ ವಿಡ್ತ್ ಎಷ್ಟ. ದೇರ್ಫೋರ್ ಬರೀನಿ, ದೇರ್ಫೋರ್ ವಿಡ್ತ್ ಆಫ್ ದ river is equal to 20√3 meter. Next, now ಈಗ ನಾವೇನು ಫೈಂಡ್ ಮಾಡೋಣ, ಎನ ಫೈಂಡ್ ಮಾಡೋಣ ಅಂತ. ನಾವು ನೆಕ್ಸ್ಟ್ ಇವಾಗ ಏನು ಫೈಂಡ್ ಮಾಡೋಣ, ವಿಡ್ತ್ ಆಫ್ ದ ರಿವರ್ ಆದ್ಮೇಲೆ ನೆಕ್ಸ್ಟ್ ನಾವೇನು ಮಾಡ್ಬೇಕು ಇವಾಗ, ಹೈಟ್ ಆಫ್ ದ ಅದರ್ ಪೋಲ್ ಫೈಂಡ್ ಮಾಡಬೇಕು. ಒಂದು ಪೋಲ್ ಎಷ್ಟೈತಿ, 60 ಮೀಟರ್ ಐತಿ. ಇನ್ನೊಂದು ಪೋಲ್ ಯಾವುದು, ಡಿ ಸಿ ಐತಿ. ಡಿ ಸಿ ಫೈಂಡ್ ಮಾಡ್ಬೇಕು. ಡಿ ಸಿ ಬೇಕಪ್ಪ ಅಂತಂದ್ರೆ ಡಿ ಸಿ ಇಸ್ ಈಕ್ವಲ್ ಟು ವಾಟ್, ಬಿ ಇ. ಡಿ ಸಿ ಎಷ್ಟಿರ್ತೈತಿ, ಬಿ ಇನೂ ಅಷ್ಟೇ ಇರ್ತೈತಿ. ಸೊ ನನಗೆ ಎ ಇ ಗೊತ್ತಾಗ್ಬಿಡ್ತು ಅಂತಂದ್ರೆ ಟೋಟಲ್ 60 ಒಳಗೆ ಎ ಇನ ತೆಗೆದು ಹೋದ್ರೆ ನಿನಗೆ ಬಿ ಇ ಉಳಿತೈತಿ. ಬಿ ಇ ಅಂದ್ರು ಒಂದ, ಡಿ ಸಿ ಅಂದ್ರು ಒಂದೇ ಇವಾಗ. ಸೊ ನಮ್ಮ ಟಾರ್ಗೆಟ್ ಏನು, ಎ ಇ ಫೈಂಡ್ ಮಾಡ್ಕೋಬೇಕು ಇವಾಗ. ಸೊ ಎ ಇನ ಫೈಂಡ್ ಮಾಡ್ಕೊಳ್ಳೋಣ. ಎ ಇ ಬೇಕಂದ್ರೆ tan 30 ಬೇಕು. tan 30 ಮಾಡ್ಕೊಳ್ಳೋಣ. tan 30 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ, ಅಪೋಸಿಟ್ ಎಷ್ಟೈತಿ, ಎ ಇ ಐತಿ. ಅಪೋಸಿಟ್ ಎಷ್ಟೈತಿ, ಎ ಇ ಐತಿ. ಅಪೋಸಿಟ್ ಬೈ ಅಡ್ಜಸೆಂಟ್ ಡಿ ಇ. ಡಿ ಇ ಅಂದ್ರೂ ಅಷ್ಟೇ,
ಬಿ ಸಿ ಅಂದ್ರೂ ಅಷ್ಟೇ. ಡಿ ಅಂದ್ರೆ ಏನು, ವಿಡ್ತ್ ಆಫ್ ದ ರಿವರ್. ವಿಡ್ತ್ ಆಫ್ ದ ರಿವರ್ ಎಷ್ಟೈತಿ, 20√3 ಐತಿ. ಸೊ 20√3 ರೈಟ್. ಸೊ ಟ್ಯಾನ್ 60 ಎಷ್ಟೈತಿ, ಸೊ ಟ್ಯಾನ್ 30 ಎಷ್ಟೈತಿ, ಟ್ಯಾನ್ 30 ಅಂದ್ರೆ 1/√3. ಟ್ಯಾನ್ 30 ಅಂದ್ರೆ 1/√3. ಎ ಇ ಡಿವೈಡೆಡ್ ಬೈ ಇಲ್ಲೇನೈತಿ 20√3 ಐತಿ. ಸೊ ಆ ಕಡೆನೂ √3 ಐತಿ, ಈ ಕಡೆನೂ √3 ಐತಿ. ಅಂದ್ರೆ √3 ಏನಾಕೈತಿ, ಕ್ಯಾನ್ಸಲ್ ಆಕೈತಿ. ಇಲ್ಲ ನೀವು ಈ ಕಡೆ ತೊಗೊಂಬಂದ ಮೇಲೆ ಕ್ಯಾನ್ಸಲ್ ಆಕೈತಿ, ಇಲ್ಲ ಈಗರ ಕ್ಯಾನ್ಸಲ್ ಆಕೈತಿ. ಸೊ √3 ಕ್ಯಾನ್ಸಲ್ ಆಗುತ್ತೆ, ಯಾಕಂದ್ರೆ ಈ ಕಡೆ ಡಿನಾಮಿನೇಟರ್ ಆ ಕಡೆ ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವು ಕ್ಯಾನ್ಸಲ್ ಮಾಡ್ತೀವಿ. ಸೊ ಹಂಗ ರಿಮೈನಿಂಗ್ ಏನಾಗುತ್ತೆ, 20 ಈ ಕಡೆ ಕರ್ಕೊಂಬಂದ್ರೆ 20 ಈಸ್ ಈಕ್ವಲ್ ಟು ಎಷ್ಟಾತ, ಎ ಇ ಆತು. ದೇರ್ ಫೋರ್ ಎ ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು ನಿನಗೆ, ದೇರ್ ಫೋರ್ ಎ ಈಸ್ ಈಕ್ವಲ್ ಟು 20 ಮೀಟರ್ ಸಿಕ್ತು. ನಿನಗೇನು ಬೇಕಾಗೈತಿ, ಅದರ್ ಪೋಲ್ ಬೇಕಾ, ಅದರ್ ಪೋಲಿಂದ ಹೈಟ್ ಬೇಕಾಗೈತಿ. ಸೊ ಹೈಟ್ ಆಫ್ ದ ಅದರ್ ಪೋಲ್ ಈಸ್, ದೇರ್ ಫೋರ್ ಹೈಟ್ ಆಫ್ ಅದರ್ ಪೋಲ್ ಈಸ್ ಈಕ್ವಲ್ ಟು, ನಿನಗೆ ಏನು ಅದರ್ ಪೋಲ್ ಅಂದ್ರೆ ಏನು, ಡಿ ಸಿ ಈಸ್ ಈಕ್ವಲ್ ಟು ಬಿ ಇ ಬೇಕಂದ್ರೆ ಟೋಟಲ್ 60 ಒಳಗೆ ಎ ಇ ತೆಗೆದೋಗಿಬೇಕು. ಹಂಗಾರೆ ಏನು ಮಾಡ್ಬೇಕೀಗ, 60 ಮೈನಸ್ ಎ ಇ. ಸೊ ಹಂಗಾರೆ 60 ಮೈನಸ್ 20 ಮಾಡಿದರೆ ಎಷ್ಟು ಸಿಗ್ತೈತಿ ನಿನಗೆ, 40 ಮೀಟರ್ ಸಿಗ್ತೈತಿ. ಸೊ ಹೈಟ್ ಆಫ್ ದ ಅದರ್ ಪೋಲ್ ಈಸ್ 40 ಮೀಟರ್. ಸೊ ಚೆಕ್ ಮಾಡ್ಕೊರಿ ಸರ್, ಚೆಕ್ ವೆರಿಫೈ ಮಾಡೋಣ. ಒಂದು 20√3 ಬಂದೈತೆ, ಓಕೆ 20√3 ಬಂದೈತಿ. ಇನ್ನೊಂದು 40 ಬಂದೈತೆ, ಕರೆಕ್ಟ್. ಓಕೆ ಬರ್ಕೊಳ್ರಿ.